ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಕಲನಾತ್ಮಕ 6ನೇ ತರಗತಿ ವಿಜ್ಞಾನ SA1 ಕ್ವಶನ್ ಪೇಪರ್ ಹಾಗೂ ಉತ್ತರ ಪತ್ರಿಕೆನ ಆನ್ಸರ್ ಪೇಪರ್ನ ಎರಡೂ ಒಳಗೊಂಡಿರುವಂಥ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ. ಸಂತುಲಿತ ಆಹಾರ ಎಂದರೇನು? ಎಲೆಯ ಹಸಿರಾದ ಅಗಲವಾದ ಭಾಗವನ್ನು ಏನೆನ್ನುವರು? ಬೆಕ್ಕೆಲುಬು ಪಂಜರದಿಂದ ರಕ್ಷಿಸಲ್ಪಡುವ ಎರಡು ಆಂತರಿಕ ಅಂಗಗಳನ್ನು ಹೆಸರಿಸಿ. ಸಮುದ್ರದ ನೀರಿಂದ ಉಪ್ಪನ್ನು ಯಾವ ಕ್ರಿಯೆಯಿಂದ ಪಡೆಯುವರು? ಹೀಗೆ ಇಲ್ಲಿ ಪ್ರಶ್ನೆ ಕೂಡ ಬರಲಾಗಿದೆ ಹಾಗೂ ಉತ್ತರನೂ ಕೂಡ ನಾನು ಕೊಡ್ತೀನಿ. ಇವಾಗ ಇದಾದಮೇಲೆ ಆವರಣದಲ್ಲಿರುವ ಸರಿ ಉತ್ತರನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಆವರಣದಲ್ಲಿ ಅಂತ ಯಾವುದು ಸರಿ ಉತ್ತರ ಅನ್ನೋದನ್ನು ನೀವು ಕೂಡ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದರೆ ತುಂಬಬೇಕು. ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಹಾಗೂ ಉತ್ತರ 4 ಆಪ್ಷನು ಎಲ್ಲ ಕೊಟ್ಟಿದೆ. ವಿಡಿಯೋನ ಬೇಕಿದ್ದಲ್ಲಿ ಪಾಸ್ ಮಾಡಿ ನೀವು ನೋಡಿ ಕ್ವಶನ್ನು ಬರ್ಕೊಳ್ಳಿ, ಹಾಗೆ ಉತ್ತರನೂ ಕೂಡ ಬರ್ಕೋರಿ ಅಂತ ಹೇಳಲಾಗುತ್ತೆ. ಈ ಕಡೆ ಹೂವಿನ ಗಂಡು ಭಾಗ ಯಾವುದು? ಸರಿಯಾದ ಉತ್ತರನ ಬರೀಬೇಕು. ಇನ್ನು ಥರ್ಡ್ ಮೇನು ವೈಜ್ಞಾನಿಕ ಕಾರಣ ಕೊಡಿ. ಕೊಬ್ಬು ಅತಿ ಹೇರಳವಾಗಿರುವ ಆಹಾರವನ್ನು ಸೇವಿಸಬಾರದು. ಪಕ್ಷಿಗಳ ಗಾಳಿಯಲ್ಲಿ ಹಾರುತ್ತವೆ. ಇಲ್ಲಿ ಕೂಡ ವೈಜ್ಞಾನಿಕ ಕಾರಣ ಕೊಡಬೇಕಾಗತ್ತೆ. ಇನ್ನು 2-3 ವಾಕ್ಯದಲ್ಲಿ ಎಷ್ಟು 22 15ರಿಂದ 22ನೇ ಕ್ವಶನ್ಗೂ 2-3 ವಾಕ್ಯದಲ್ಲಿನ ನೀವು ಬರೀಬೇಕಾಗತ್ತೆ. ನೋಡ್ಬೋದು ನಾವು ಅವರನ್ನು ಏಕೆ ಸೇವಿಸಬೇಕು ಇವೆಲ್ಲ. ಇನ್ನು 4-5 ವಾಕ್ಯಗಳು ಉತ್ತರಿಸಿದರೆ 23 ಯಾವುದೇ ಆಹಾರವು ಪದಾರ್ಥದಲ್ಲಿ ಪಿಷ್ಟದ ಇರುವಿಕೆಯನ್ನು ಪತ್ತೆ ಹಚ್ಚುವುದು ಪರೀಕ್ಷಿಸಿ ವಿವರಿಸಿ ಅಂದರೆ ಹೂವಿನ ಶಲಾಕೆ ಒಂದವ ಚಿತ್ರ ಬರೆದು ಭಾಗವನ್ನು ಗುರುತಿಸಬೇಕು. ಇನ್ನು ಉತ್ತರ ಪತ್ರಿಕೆನ ನೋಡೋಣ. ಇಲ್ಲಿ ನೋಡ್ಬೋದು 6ನೇ ತರಗತಿ ವಿಜ್ಞಾನ ಮಾದರಿ ಉತ್ತರ ಪತ್ರಿಕೆ. ಪ್ರತಿಯೊಂದಕ್ಕೂ ಉತ್ತರಗಳನ್ನು ಬರೆಯಲಾಗಿದೆ. ನೀಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ಪ್ರಶ್ನೆ ಬರೆದು ಒಂದು ಉತ್ತರ ಬರೆದ್ರೆ ನೀಟಾಗಿರುತ್ತೆ, ಓದೋಕ್ಕೂ ಸುಲಭವಾಗುತ್ತೆ. ಒಂದು ಪ್ರಶ್ನೆ ಬರೋದು ಅಲ್ಲಿದಿರೋಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿದ್ದು, ಈ ಕಡೆ ಇದನ್ನು ಉತ್ತರ ನೋಡಿ ಬರ್ಕೋಬೇಕು. ಇನ್ನು ಕೊನೆಯದಾಗಿ 23 ಹಾಗೂ 24 ನಿಮಗೂ ಕೂಡ ಇವತ್ತಿನ ಈ 6ನೇ ತರಗತಿ ವಿಜ್ಞಾನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.